ಮತ್ತೊಮ್ಮೆ ಈ ವಾರದ ನೋಟ ಕಾರ್ಯಕ್ರಮಕ್ಕೆ ಅಭಿಪ್ರಾಯ ಹಂಚ್ಕೊಳ್ಳಕ್ಕೆ ಬಂದಿದ್ದೀನಿ. ಇತ್ತೀಚೆಗೆ ಒಂದು GST ಕುರಿತಂತೆ GST ಮಂಡಳಿ ಏನಿದೆ, ಕೇಂದ್ರ ಹಣಕಾಸು ಮಂತ್ರಿ ನೇತೃತ್ವದಲ್ಲಿ ರಾಜ್ಯದ ಪ್ರತಿನಿಧಿಗಳನ್ನು ಒಳಗೊಂಡಂತಹ ಒಂದೇನು ಮಂಡಳಿ ಇದೆ, ಆ ಮಂಡಳಿ ಮೊನ್ನೆ ಸಭೆ ಸೇರಿ ಒಂದು ಮುಖ್ಯವಾದ ನಿರ್ಧಾರ ತಗೊಂಡಿರೋದನ್ನು ಕೂಡ ಪತ್ರಿಕೆಯಲ್ಲಿ ವರದಿಯಾಗಿದೆ. ಅದರ ಪ್ರಕಾರ ರ್ಯಾಷನಲೈಸೇಷನ್ ಆಫ್ GST ಅಂತ ಏನು ಕರೀತಾ ಇದ್ದಾರೆ, ಅಂದರೆ ಏನು 3, 4, 5 ವಿವಿಧ ಸ್ಲ್ಯಾಬ್ಗಳಿದ್ವು. ಗೂಡ್ಸ್ ಆ್ಯಂಡ್ ಸರ್ವಿಸ್ ಟ್ಯಾಕ್ಸ್ ಹಾಕೋದಕ್ಕೆ 3ರಿಂದ 4 ಸ್ಲ್ಯಾಬ್ಗಳಿದ್ವು. ಆ ಸ್ಲ್ಯಾಬ್ಗಳನ್ನು ಕಡಿಮೆ ಮಾಡಿ ಕೇವಲ 2 ಸ್ಲ್ಯಾಬಿಗೆ ಅದನ್ನು ತಿದ್ದುಪಡಿ ಮಾಡಿದ್ದಾರೆ. ಇವತ್ತು ಇದು ಭಾಳ ದಿನಗಳ ಬೇಡಿಕೆ ಆಗಿತ್ತು. ಏನು GST ಜಾರಿಗೊಂಡು 8 ವರ್ಷಗಳಾಯಿತು. 8 ವರ್ಷಗಳ ಅವಧಿಯಲ್ಲಿ ಕಾಂಗ್ರೆಸ್ ಪಕ್ಷವನ್ನು ಒಳಗೊಂಡಂತೆ ಅನೇಕ ವಿರೋಧ ಪಕ್ಷಗಳು ಈ ಬೇಡಿಕೆಯನ್ನು ಒತ್ತಾಯಿಸ್ತಾನೆ ಇದ್ವು ಸರ್ಕಾರದ ಮೇಲೆ. ಮೋದಿ ನೇತೃತ್ವದ 2ನೇ ಅವಧಿಯ ಸರ್ಕಾರ ಮತ್ತು ಈಗಿನ 3ನೇ ಅವಧಿ ಸರ್ಕಾರಕ್ಕೂ ಕೂಡ ಈ ಬೇಡಿಕೆಯನ್ನು ಒತ್ತಾಯಿಸ್ತಾನೆ ಇದ್ವು. ಈ GSTಯನ್ನು ರ್ಯಾಷನಲೈಸೇಷನ್ ಮಾಡಿ ಮತ್ತಷ್ಟು ಸರಳಗೊಳಿಸಿ ಮತ್ತು ಈ ರೀತಿ ಸಂಕೀರ್ಣಗೊಂಡಂತಹ ತೆರಿಗೆ ಸ್ಲ್ಯಾಬ್ಗಳಿದಾವಲ್ಲ, 5%, 12%, 18%, 28% ಇವೆಲ್ಲವೂ ಮತ್ತಷ್ಟು ಇಡೀ ತೆರಿಗೆ ವ್ಯವಸ್ಥೆಯನ್ನು ಜಟಿಲಗೊಳಿಸ್ತವೆ. ಹೀಗಾಗಿ ಅದನ್ನು ಮತ್ತಷ್ಟು ಸರಳಗೊಳಿಸಬೇಕು ಅಂತ ಅವತ್ತಿಂದಲೇ ಹೇಳ್ತಾ ಇದ್ರು. ಆದರೂ ಸಹ ಮೋದಿ ನೇತೃತ್ವ ಸರ್ಕಾರ ಅದರ ಬಗ್ಗೆ ತಲೆ ಕೆಡಿಸ್ಕೊಳ್ಳಿಲ್ಲ. ಅದು ಮರಳಿ ವಿರೋಧ ಪಕ್ಷದವ್ರನ್ನೇ ಟೀಕೆ ಮಾಡಿದ್ರು. ನಿಮಗೆ ಹೊಟ್ಟೆ ಕಿಚ್ಚಂತನೂ ಹಾಗೆ ಹೀಗೆ, ನಿಮಗೆ ಅಭಿವೃದ್ಧಿಯಲ್ಲಿ ಆಸಕ್ತಿ ಇಲ್ಲ, ತೆರಿಗೆಯನ್ನು ಸರಳಗೊಳಿಸುವಲ್ಲಿ ಆಸಕ್ತಿ ಇಲ್ಲ, ಒಂದು ತೆರಿಗೆ ಒಂದು ದೇಶ ಅನ್ನೋದು ಆಸಕ್ತಿ ಇಲ್ಲ, ಟೀಕೆ ಮಾಡ್ತಿದ್ದೆಲ್ಲ ನೋಡಿದ್ದೀವಿ. ಅದೆಲ್ಲ ಹಳೆ ವಿಚಾರ ಆಯಿತು. ಆದರೆ ಈಗ ಕಡೆಗೂ ಈಗಿರುವಂಥ ತೊಂದರೆ, ಈ ರೀತಿ 4 ಸ್ಲ್ಯಾಬ್ಗಳಿಂದ ಇರುವಂಥ ಆಗ್ತಿರುವಂಥ ಗೊಂದಲಗಳು, ಬಿಕ್ಕಟ್ಟುಗಳನ್ನೆಲ್ಲ ಅರಿತುಕೊಂಡು ಕೊನೆಗೂ 2 ಸ್ಲ್ಯಾಬ್ಗಳಿಗೆ ಅದನ್ನು ಇಳಿಸಿದ್ದಾರೆ. ಮತ್ತು ಅಂದರೆ 5% ಮತ್ತು 18%ಗೆ ಅಂತ ನಿಗದಿಪಡಿಸಿದ್ದಾರೆ. ಮತ್ತು ಸೆಪ್ಟೆಂಬರ್ 22ರಿಂದ ಅದು ಜಾರಿಗೊಳ್ಳುತ್ತೆ ಅಂತ ಹೇಳ್ತಾ ಇದ್ದಾರೆ. ಇದು ಸ್ವಾಗತಾರ್ಹ ಅಂತಲೇ ಹೇಳಬೇಕಾಗತ್ತೆ ಮೊದಲನೇದಾಗಿ. ಮತ್ತು ಟೊಬ್ಯಾಕೋ ಆಗಿರ್ಬೋದು, ಅದಕ್ಕೆ ಸಂಬಂಧಿತ ವಸ್ತುಗಳಿಗಾಗಿರ್ಬೋದು, ಮತ್ತು ಏನು 1200 cc ಕೆಪಾಸಿಟಿಗಿಂತ ಹೆಚ್ಚಿರುವಂಥ ವಾಹನಗಳಿಗೆ 40% ಟ್ಯಾಕ್ಸ್ ಹಾಕ್ತೀವಿ ಅಂತ ಕೂಡ ಹೇಳಿದ್ದಾರೆ. ಅದು ಓಕೆ, ಅದೊಂದು ಕಡೆ ಚರ್ಚೆ. ಈಗ ಅವರು ಕಡಿಮೆ ಮಾಡಿರುವಂಥವು 18% ಕಡಿಮೆ ಮಾಡುವಂಥವು ಹೇರ್ ಆಯಿಲ್ ಆಗಿರ್ಬೋದು, ಬಟರು, ಘೀ, ಮಿಲ್ಕು, ಬಾಟ್ಲೂಸ್ ಆಗಿರ್ಬೋದು, ಐಟಮ್ಸ್, ಇಂಡಿವಿಜುವಲ್ ಹೆಲ್ತ್ ಕೇರ್, ಎಸ್ಪೆಷಲಿ ಹೆಲ್ತ್ ಆ್ಯಂಡ್ ಲೈಫ್ ಇನ್ಶೂರೆನ್ಸ್ ಮೇಲೆ ತೆರಿಗೆಯನ್ನು ಕಡಿಮೆಗೊಳಿಸಿದ್ದಾರೆ. ಮತ್ತು ಶಿಕ್ಷಣಕ್ಕೆ ಸಂಬಂಧಪಟ್ಟಂತೆ ನಕ್ಷೆಗಳು, ಚಾರ್ಟ್ಸ್ಗಳು ಮತ್ತು ಪೆನ್ಸಿಲ್ಲು, ಶಾರ್ಪ್ನರ್ಸ್ ಅದಕ್ಕೆಲ್ಲ ತೆರಿಗೆ ರಹಿತ ಮಾಡಿದ್ದಾರೆ. ಇದು ಕೂಡ ಸ್ವಾಗತಾರ್ಹ ಅಂತ ಹೇಳಬೇಕಾಗತ್ತೆ. ಮತ್ತು ಆಟೋಮೊಬೈಲ್ ಇಂಡಸ್ಟ್ರಿಗೆ ಸಂಬಂಧಪಟ್ಟಂತೆ ಟ್ರ್ಯಾಕ್ಟರ್ಸು, ಟೈರ್ಸು, ಅದರ ಪಾರ್ಟ್ಸು, ಟ್ರ್ಯಾಕ್ಟರ್ಸು, ವೆಹಿಕಲ್ಸಿಗೆ ಸಂಬಂಧಪಟ್ಟಂತೆ ತೆರಿಗೆಗಳನ್ನು ಕಡಿಮೆ ಮಾಡಿದ್ದಾರೆ. ಇದಿಷ್ಟು ಈಗ ಬಂದಿರುವಂತಹ ಒಂದು ಹೊಸ ತೆರಿಗೆ ವ್ಯವಸ್ಥೆ. ಇದನ್ನು ನಾವು ಮೇಲ್ನೋಟಕ್ಕೆ ಕಾಣುವಂತೆ ಇದೆಲ್ಲರೂ ಬಯಸ್ತಾ ಇದ್ವಂಥದ್ದು, ಮತ್ತು ಇದನ್ನು ಸ್ವಾಗತ ಮಾಡುವಂಥದ್ದೇ, ಅದ್ರ ಬಗ್ಗೆ ಅನುಮಾನ ಇಲ್ಲ. ಆದರೆ ಪ್ರಶ್ನೆ ಇರುವಂಥದ್ದು 2 ಪ್ರಶ್ನೆಗಳು ಅಥವಾ 3 ಪ್ರಶ್ನೆಗಳಿದ್ದಾವೆ. ಮೊದಲನೇ ಪ್ರಶ್ನೆ, ಏತಕ್ಕೋಸ್ಕರ ಸರ್ಕಾರ ಈಗ 8 ವರ್ಷಗಳ ನಂತರ ಈ ನಿರ್ಧಾರಕ್ಕೆ ಒಪ್ಪಿಕೊಂಡಿದೆ ಎನ್ನುವಂಥದ್ದು. ಮತ್ತು 8 ವರ್ಷಗಳ ಹಿಂದೆ ಹೇಗೆ ಆಗಿನ ಹಣಕಾಸು ಮಂತ್ರಿ ಆಗಿದ್ದಂತಹ ಅರುಣ್ ಜೇಟ್ಲಿ ಅವರು ಯಾರ ಮಾತೂ ಕೇಳ್ದೇನೆ, ವಾಸ್ತವ ಅವರ ಆರ್ಥಿಕ ತಜ್ಞರು ಆಗಿರಲಿಲ್ಲ, ಯಾರ ಮಾತೂ ಕೇಳ್ದೇನೆ ಏಕಪಕ್ಷೀಯವಾಗಿ GST ಜಾರಿಗೊಳಿಸಿದಾಗ ಅವ್ರ ವಿರುದ್ಧ ಟೀಕೆಗಳು ಮಾಡಲಾಯಿತು. ಈ ಥರ ನೀವು ಏಕಾಏಕಿ ತರುವಂತಿಲ್ಲ, ಭಾರತದ ಸಂಕೀರ್ಣ ಆರ್ಥಿಕ ವ್ಯವಸ್ಥೆ ಇದೆ, ಸಂಕೀರ್ಣ ಹಣದ ವಹಿವಾಟು ಇದೆ, ಇಂಥ ಸಂದರ್ಭದಲ್ಲಿ ಪ್ರಯೋಗಗಳನ್ನ ಮಾಡ್ದೇನೆ ಒಂದು ಪ್ರದೇಶವನ್ನು ಇಟ್ಕೊಂಡು ಒಂದು ವಸ್ತುವನ್ನು ಇಟ್ಟುಕೊಂಡು ಒಂದು ಪ್ರಯೋಗಾತ್ಮಕವಾಗಿ ಅದನ್ನು ಅಳವಡಿಸಿಕೊಂಡು ಅದರಿಂದ ಆಗುವಂಥ ಸಾಧಕ ಭಾಗಗಳನ್ನು ಮೇಲೆ ತಿದ್ದುಪಡಿ ಮಾಡ್ಕೊಂಡು ತರಬೇಕೆನ್ನುವಂಥದ್ದನ್ನು ಕೂಡ ಕೇಳ್ದೇನೆ ಏಕಪಕ್ಷವಾಗಿ ತಂದಾಗ ಯಾತಕ್ಕೆ ಅವಾಗ ಮಾತು ಕೇಳಲಿಲ್ಲ ಎನ್ನುವುದು ಮೊದಲೇ. ಅದು ಎಲ್ಲ 8 ವರ್ಷಗಳ ನಂತರ ಏನು ಈಗ ಈ ವರ್ಷ 22 ಲಕ್ಷ ಕೋಟಿ GST ಸಂಗ್ರಹ ಆಗಿದೆ ಅಂತ ಹೇಳ್ತಾ ಇದ್ದಾರೆ. 8 ವರ್ಷಗಳ ಕಾಲ ಬಡ ಜನತೆಯ ಮೇಲೆ ಅತಿ ಹೆಚ್ಚಿನ ತೆರಿಗೆಯನ್ನು ವಿಧಿಸ್ಬಿಟ್ಟು ಹಣವನ್ನು ಮಾಡಿ ಈಗ ಆ ತೆರಿಗೆಯನ್ನು ಕಡಿತಗೊಳಿಸ್ತಾ ಇದೆಯೇ ಎನ್ನುವ ಪ್ರಚಾರ ಯಾಕೆ ಕೊಟ್ಕೊಂತಿದ್ದಾರೆ ಅನ್ನುವಂಥ ಪ್ರಶ್ನೆ ಎರಡನೇದು. ಮತ್ತು ಎಂದಿನಂತೆ ಇದು ಕೇಂದ್ರ ಸರ್ಕಾರ ಮತ್ತು ಎಸ್ಪೆಷಲಿ ಮೋದಿ ಅವರು ತಮ್ಮ ಪ್ರಚಾರಕ್ಕೆ ಬಳಸ್ಕೊತಾ ಇದ್ದಾರೆ. ನಾನು ಮಾಡಿದೆ ದಿವಾಳಿ ಕೊಡುಗೆ ಅಂತ ಹೇಳ್ತಾ ಇದ್ದಾರೆ. ಇದು ಕೂಡ 3ನೇ ಪ್ರಶ್ನೆ. ಇದು ಎಂದಿನಂತೆ ಇವರು ಚೆಸ್ಟ್ ಥಂಪಿಂಗ್ ಅಂತ ಕೇಳ್ಬೋದಲ್ಲ, ಎಲ್ಲವನ್ನು ತಮ್ಮ ವೋಟ್ ಬ್ಯಾಂಕಿಗೆ ಅದನ್ನು ಪರಿವರ್ತಿಸ್ಕೊಳ್ತಾ ಇರೋದನ್ನು ಕೂಡ ನಾವು ನೋಡ್ತಾ ಇದ್ದೀವಿ. ಇದನ್ನು ಕೂಡ ನಾವು ಪ್ರಶ್ನೆ ಮಾಡಬೇಕು. ಯಾಕಂದರೆ
ಮುಂದಿನ ಒಂದೆರಡು ತಿಂಗಳಲ್ಲಿ ಬಿಹಾರ ಚುನಾವಣೆ ಬರ್ತಾ ಇದೆ. ಆ ಚುನಾವಣೆ ಸಂದರ್ಭದಲ್ಲಿ NDA ಸರ್ಕಾರಕ್ಕೆ, BJP ಮತ್ತು JDU ಒಳಗೊಂಡಂಥ NDA ಸರ್ಕಾರಕ್ಕೆ ಈ ಬಾರಿ ಅಷ್ಟೊಂದು ಸುಲಭವಲ್ಲ ಚುನಾವಣೆಯಲ್ಲಿ ಅಂತನ್ನುವಂಥದ್ದು ಮಾತುಗಳು, ವರದಿಗಳು ಬರ್ತಾ ಇದ್ದಾವೆ. ಹೀಗಾಗಿ ಈ GSTಯನ್ನು ಸರಳಗೊಳಿಸಿ, ತೆರಿಗೆ ಕಡಿತವನ್ನು ಜಾರಿಗೊಳಿಸಿ ಅದನ್ನು ತಮ್ಮ ಪ್ರಚಾರದ ಒಂದು ವೋಟ್ ಬ್ಯಾಂಕ್ ಮಾಡ್ಕೊಳ್ಳಿಕ್ಕೆ ಕೂಡ ಇವರು ಮುಂದಾಗ್ತಾರೆ ಅನ್ನೋದ್ರ ಬಗ್ಗೆ ಅನುಮಾನವಿಲ್ಲ. ಯಾಕಂದರೆ ಯುದ್ಧವನ್ನೇ ಒಂದು ವೋಟ್ ಬ್ಯಾಂಕ್ ಮಾಡ್ಕೊಳ್ಳುವಂಥ ಈ ಸರ್ಕಾರ ಇದನ್ನು ಮಾಡದೇ ಇರೋಕ್ಕೆ ಸಾಧ್ಯ ಇಲ್ಲ. ಇದನ್ನು ಕೂಡ ಪ್ರಶ್ನೆ ಮಾಡಬೇಕಾಗತ್ತೆ. ಇವು ಬಹಳ ಮುಖ್ಯವಾಗಿರುವಂಥವು. ಎರಡನೇದಾಗಿ ಏನು ತೆರಿಗೆ ಕಡಿತ ಮಾಡಿದ್ದಾರೆ, ಈಗ ವಾಹನಗಳ ಮೇಲೆ ತೆರಿಗೆ ಕಡಿತ ಮಾಡಿದ್ದಾರೆ, ಟಿವಿಗಳ ಮೇಲೆ ತೆರಿಗೆ ಕಡಿತ ಮಾಡಿದ್ದಾರೆ. ಈ ತೆರಿಗೆ ಕಡಿತದಿಂದ ನೇರವಾಗಿ ಉತ್ಪಾದಕರಿಗೆ ಇದರ ಲಾಭ ಹೋಗುತ್ತೆ. ಉತ್ಪಾದಕರು ಏನು 28% ಇದ್ದಾಗ ಏನು ಕಟ್ತಾ ಇದ್ರು, 28% ತೆರಿಗೆ ಕಟ್ತಾ ಇದ್ರು ಅಥವಾ 18% ತೆರಿಗೆ ಕಟ್ತಾ ಇದ್ರು, ಅದೀಗ 18%ಗೆ ಅಥವಾ 5%ಗೆ ಇಳಿದಿದೆ. ಅದರ ಲಾಭವನ್ನು ಅವ್ರಿಗೇನು ತೆರಿಗೆ ಉಳಿಸಿದ್ದಾರೆ ಅದರ ಲಾಭವನ್ನು ಗ್ರಾಹಕರಿಗೆ ವರ್ಗಾಯಿಸ್ತಾರೆ ಎನ್ನುವಂಥ ಪ್ರಶ್ನೆ ನಮ್ಮ ಮುಂದೆ ಇದೆ. ಯಾಕಂದರೆ ಇದು ಭಾರತದ ಇತಿಹಾಸದಲ್ಲಿ ಈ ತರಹದ ಒಂದು ಉದಾಹರಣೆ ಕಾಣಲಿಲ್ಲ. ಯಾವುದೇ ಸಂದರ್ಭದಲ್ಲಿ ತಮಗೆ ದೊರಕಂಥ ಸಬ್ಸಿಡಿಗಳನ್ನು, ತಮಗೆ ದೊರೆತಂಥ ರಿಯಾಯಿತಿಗಳನ್ನು, ತಮಗೆ ದೊರೆತಂತಹ ವ್ಯಾಪಾರದಲ್ಲಿ ಬರುವಂತಹ ಲಾಭಗಳನ್ನು ಗ್ರಾಹಕರಿಗೆ ವರ್ಗಾಯಿಸಿದಂಥ ಯಾವುದೇ ಉದಾಹರಣೆಗಳು ಕೂಡ ನಾವು ನೋಡಲಿಲ್ಲ. ಯಾಕಂದರೆ 2019ರಲ್ಲಿ ಹಣಕಾಸು ಮಂತ್ರಿಯಾಗಿದ್ದಂಥ ನಿರ್ಮಲಾ ಸೀತಾರಾಮನ್ ಅವರು ಕಾರ್ಪೊರೇಟ್ ತೆರಿಗೆಯನ್ನು 30%ಇಂದ 22%ಗೆ ಕಡಿಮೆ ಮಾಡಿದಾಗ 7% ತೆರಿಗೆ ಕಡಿತವಾಗಿತ್ತು ಅವ್ರಿಗೆ. ಅವರು ಹೇಳಿದ್ರು, ಯಾಕೆ ಕಡಿಮೆ ಮಾಡ್ತಾ ಇದ್ವು ಅಂತಂದರೆ ಪ್ರತಿ ಕಾರ್ಪೊರೇಟ್ ಸಂಸ್ಥೆಗೆ 7% ತೆರಿಗೆ ಉಳಿಸ್ತಾರೆ, ಅದರಿಂದ ದುಡ್ಡು ಉಳಿಯುತ್ತೆ, ಆ ದುಡ್ಡಿನಿಂದ ಮರು ಹೂಡಿಕೆ ಮಾಡ್ತಾರೆ ಅಂತ ಹೇಳಿದರು. ಆದರೆ ಇವಾಗ ಕಳೆದ 6 ವರ್ಷಗಳಲ್ಲಿ ಯಾವುದೇ ಕಾರ್ಪೊರೇಟ್ಗಳು ಅಥವಾ ಕಾರ್ಪೊರೇಟ್ ಕುಟುಂಬಗಳಾಗ್ಬೋದು ಅಥವಾ ಕುರುವಿ ಬಂಡವಾಳಶಾಹಿಗಳು ತಮಗೆ 7% ತೆರಿಗೆ ಕಡಿತದಿಂದ ಉಳಿತಾಯ ಏನಾಗಿದೆ ಆ ದುಡ್ಡಿಂದ ಮರು ಹೂಡಿಕೆ ಮಾಡಲಿಲ್ಲ ಮತ್ತು ಗ್ರಾಹಕರಿಗೆ ವರ್ಗಾಯಿಸಲಿಲ್ಲ. ಆ ತೆರಿಗೆ ಕಡಿತದಿಂದ ತಮ್ಮ ಜೇಬಿಗೆ, ತಮ್ಮ ಬೊಕ್ಕಸಕ್ಕೆ ಹಣ ತುಂಬಿಸ್ಕೊಂಡಿರೋ ಹೊರತಾಗಿ ಮರಳಿ ಹೂಡಿಕೆನೂ ಮಾಡಲಿಲ್ಲ, ಗ್ರಾಹಕರಿಗೂ ತಮಗೆ ದೊರಕಂಥ ಲಾಭವನ್ನು ವರ್ಗಾಯಿಸಲಿಲ್ಲ. ಹೀಗಾಗಿ ಈ ತೆರಿಗೆ ಕಡಿತದಿಂದ ಈಗೇನು ಇವರಿಗೆ ಎಕ್ಸ್ಟ್ರಾ ಲಾಭ ಸಿಗ್ತಾ ಇದೆ ಆ ಲಾಭವನ್ನು ಗ್ರಾಹಕರಿಗೆ ವರ್ಗಾಯಿಸ್ತಾರೋ ಎನ್ನುವಂಥದ್ದನ್ನು ನಾವು ನಂಬಲಿಕ್ಕೆ ಸಾಧ್ಯವಿಲ್ಲ. ಇದನ್ನು ನಾವು ಒತ್ತಾಯ ಮಾಡಬೇಕಾಗತ್ತೆ ಮತ್ತು ನಾಗರಿಕ ಸಮಾಜ ಕೇಳಬೇಕಾಗತ್ತೆ. ನಿಮಗೇನು ಉಳಿದಿದೆ ಆ ಉಳಿದಾದ ಹಣದಿಂದ ಗ್ರಾಹಕರಿಗೆ ಹಂಚಿಕೆ ಮಾಡಿ ಅಂತ ನಾವು ಹೇಳಬೇಕಾಗುತ್ತೆ. ಇದು ಸದ್ಯಕ್ಕೆ ಈ GST ಕುರಿತಂತೆ ನಾವು ಹೇಳ್ಬೋದಾದಂಥ ವಿಷಯಗಳು. ಇನ್ನು ಎರಡನೇ ಭಾಳ ಮುಖ್ಯ ವಿಷಯ ಅಂತಂದರೆ ಮತ್ತೆ ಹೇಳಬೇಕಾಗಿರುವಂಥದ್ದು, ಯಾವುದೇ ಒಂದು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಅಲ್ಲಿ ಒಂದು ಆರ್ಥಿಕ ವ್ಯವಸ್ಥೆ ಸದೃಢವಾಗಿದೆ, ಅಲ್ಲೊಂದು ಸಮಾಜವಾದದ ಪರಿಕಲ್ಪನೆ, ನಾವೇನು ಬಹಳ ದೊಡ್ಡ ಮಟ್ಟದ ಸಮಾಜವಾದದ ಬಗ್ಗೆ ಮಾತನಾಡ್ತಿದ್ರು ಕೂಡ ಒಂದು ಬಡ ಜನರ ಕುಟುಂಬಗಳಿಗೆ ಅನುಕೂಲಕರವಾಗುವಂತಹ ಒಂದು ಸಹನೀಯಗೊಳ್ಳುವಂತಹ ಪರಿಸ್ಥಿತಿ ಇರಬೇಕಂತಂದರೆ ನೇರ ತೆರಿಗೆಯ ಪ್ರಮಾಣ ಹೆಚ್ಚಿರಬೇಕಾಗುತ್ತೆ ಮತ್ತು ಅತಿ ಶ್ರೀಮಂತರ ಮೇಲಿನ ತೆರಿಗೆ ಪ್ರಮಾಣ ಹೆಚ್ಚಿರಬೇಕಾಗುತ್ತೆ ಮತ್ತು ಪರೋಕ್ಷ ತೆರಿಗೆಯ ಪ್ರಮಾಣ ಅಂದರೆ ಈಗಿರುವಂಥ GST ಏನಿದೆ ಪರೋಕ್ಷ ತೆರಿಗೆಯ ಪ್ರಮಾಣ ಕಡಿಮೆ ಇರಬೇಕಾಗುತ್ತೆ. ಅದು ಒಂದು ನಿಜ ಅರ್ಥದಲ್ಲಿ ಹಂಚಿಕೊಂಡು ಬಾಳುವ ಮತ್ತು ಸಂಪತ್ತನ್ನು ಸಮಾನವಾಗಿ ಹಂಚಿಕೊಳ್ಳುವ ಮತ್ತು ಅಸಮಾನತೆಯನ್ನು ಕಡಿಮೆಗೊಳಿಸುವಂತಹ ಒಂದು ಆರ್ಥಿಕ ನೀತಿ ಆಗುತ್ತೆ. ಆ ಆಧಾರದಲ್ಲಿ ಆ ದೇಶದ ಆರ್ಥಿಕ ನೀತಿಯನ್ನು ನಾವು ಒಂದು ಮೌಲ್ಯಮಾಪನ ಮಾಡೋದು ಕೂಡ ಅನುಕೂಲ ಆಗುತ್ತೆ. ಆದರೆ ಭಾರತದಲ್ಲಿ ಏನಾಗ್ತಾ ಇದೆ ಅಂತಂದರೆ ಹಂತವಾಗಿ ನೇರ ತೆರಿಗೆ ಅಂದರೆ ಇಲ್ಲಿ ನೇರ ತೆರಿಗೆ ಅಂದರೆ ಅದರಲ್ಲಿ 3 ಹಂತಗಳಿದೆ, 3 ವಿಧಗಳಿದ್ದಾವೆ. ಮೊದಲನೇದು ಕಾರ್ಪೊರೇಟ್ ತೆರಿಗೆ, ಎರಡನೇದು ಆದಾಯ ತೆರಿಗೆ ಮತ್ತು ಮೂರನೇದು ಇತರೆ ತೆರಿಗೆ. ಈ ಮೂರನ್ನು ಒಳಗೊಂಡಂತೆ ನೇರ ತೆರಿಗೆ ಇದೆ. ನೇರ ತೆರಿಗೆಯ ಪ್ರಮಾಣ ಪರೋಕ್ಷ ತೆರಿಗೆಯ ಪ್ರಮಾಣಕ್ಕಿಂತ ಸದ್ಯಕ್ಕೆ ಕೆಲವು ಪ್ರಮಾಣದ ವ್ಯತ್ಯಾಸದಲ್ಲಿ ಹೆಚ್ಚಿರುವುದೇ ಹೊರತಾಗಿ ಆದರೆ ಕ್ರಮೇಣ ಕಡಿಮೆ ಆಗ್ತಾ ಬರ್ತಾ ಇದೆ. ಕಳೆದ 8 ವರ್ಷಗಳಲ್ಲಿ ನೇರ ತೆರಿಗೆ ಮತ್ತು ಪರೋಕ್ಷ ತೆರಿಗೆಯ ನಡುವಿನ ವ್ಯತ್ಯಾಸ ಏನು 20%, 30% ಇರ್ತಾ ಇತ್ತು. ಈಗ ಅದು ಕಡಿಮೆ ಆಗ್ತಾ 1%, 2%ಗೆ ಇಳಿತಾ ಇದೆ. ಇದು ಕೂಡ ಕಳವಳಕಾರಿಯಾದ ಸಂಗತಿ. ಯಾಕಂದರೆ ನೇರ ತೆರಿಗೆ ಕಡಿಮೆ ಆದರೆ ಕ್ರೂನಿ ಬಂಡವಾಳಶಾಹಿಗಳು ಮತ್ತು ಆದಾಯ ಹೆಚ್ಚು ಗಳಿಸ್ತಿರುವಂಥವ್ರಿಗೆ ತೆರಿಗೆ ಕಡಿಮೆ ಬೀಳುತ್ತೆ ಮತ್ತು ಪರೋಕ್ಷ ತೆರಿಗೆ ಜಾಸ್ತಿ ಆದಷ್ಟು ಬಡವರಿಗೆ ತೆರಿಗೆ ಹೆಚ್ಚಾಗುತ್ತೆ. ಅಂದರೆ ದಿನದ ಆದಾಯ 50 ರೂಪಾಯಿಂದ 100 ರೂಪಾಯಿಂದ 500 ರೂಪಾಯಿ ಇರುವಂತಹ ಬಡ ಕುಟುಂಬಗಳು ಅಥವಾ ಬಡ ಜನರು ಅಥವಾ ತಿಂಗಳಿಗೆ
5,000ದಿಂದ 10,000 12,000ದವರೆಗೆ ಮಾಸಿಕ ಆದಾಯ ಇರುವಂಥ ಬಡ ಕುಟುಂಬಗಳು ಅತಿ ಹೆಚ್ಚಿನ ಪರೋಕ್ಷ ತೆರಿಗೆಯನ್ನು ಪಾವತಿ ಮಾಡ್ತಾ ಹೋಗ್ತಾರೆ. ಆದರೆ ತಿಂಗಳಿಗೆ 5 ಲಕ್ಷದಿಂದ 50 ಲಕ್ಷದವರೆಗೂ ಆದಾಯ ಇರುವಂತಹ ಕುಟುಂಬಗಳು ಕಡಿಮೆ ತೆರಿಗೆಯನ್ನು ಪಾವತಿ ಮಾಡುವಂತಹ ಒಂದು ವೈರುಧ್ಯ ನಮ್ಮ ದೇಶದಲ್ಲಿರುವುದರಿಂದ ಪರೋಕ್ಷ ತೆರಿಗೆ ಹೆಚ್ಚಾದಷ್ಟು ಬಡವರ ಮೇಲಿನ ಹೊರೆ ಹೆಚ್ಚಾಗ್ತಾ ಹೋಗುತ್ತೆ ಅನ್ನೋದನ್ನು ಕೂಡ ನಾವು ಅರ್ಥ ಮಾಡ್ಕೊಳ್ಬೇಕು. ಇತ್ತೀಚಿನ ಆಕ್ಸುಮ್ ವರದಿಯ ಪ್ರಕಾರ ಕೆಳಸ್ತರದಲ್ಲಿರುವಂತಹ 50% ಅತಿ ಬಡತನದಲ್ಲಿರುವಂತಹ ಜನಸಂಖ್ಯೆ, 50% ಕೆಳಸ್ತರದಲ್ಲಿರುವಂತಹ ಬಡತನ ಜನಸಂಖ್ಯೆ, 64.3% GST ಪಾವತಿಸ್ತಾ ಇರ್ತದೆ. ಅಂದರೆ 2/3 GST ಪಾವತಿ ಮಾಡ್ತಾ ಇದ್ದಾರೆ. ಅಂದರೆ 64.3% ಅಷ್ಟು 50% ಕೆಳಸ್ತರದಲ್ಲಿರುವಂತಹ ಬಡ ಜನರು ಪಾವತಿ ಮಾಡ್ತಾ ಇದ್ದಾರೆ. ಇನ್ನು ಮಧ್ಯಮ ವರ್ಗ 1/3 ಮಧ್ಯಮ ವರ್ಗ 40% GST ತೆರಿಗೆಯನ್ನು ಪಾವತಿ ಮಾಡ್ತಾ ಇದ್ರೆ, ಅತಿ ಶ್ರೀಮಂತರು ಏನು ಕರಿತಾ ಇದ್ದೀವಿ, ಕ್ರೂನಿ ಕ್ಯಾಪಿಟಲ್ಸ್ ಅಂತ ಏನು ಕರಿತಾ ಇದ್ದೀವಿ, ಏನು ದೇಶದ 1% ಈ ಜನಸಂಖ್ಯೆ ಏನಿದೆ ಅಥವಾ 10% ಏನು ಜನಸಂಖ್ಯೆ ಏನಿದೆ, ದೇಶದ 58% ಸಂಪತ್ತನ್ನು ಹೊಂದಿದ್ದಾರೆ. ಈ ಕ್ರೂನಿ ಬಂಡವಾಳಶಾಹಿಗಳು ಸುಮಾರು ಕೇವಲ 3% ಮಾತ್ರ GST ಪಾವತಿ ಮಾಡ್ತಾ ಇದ್ದಾರೆ ಅಂತಂದ್ರೆ ಇಡೀ ಈ ತೆರಿಗೆ ವ್ಯವಸ್ಥೆಯ ಒಂದು ಕ್ರೌರ್ಯ ಮತ್ತು ಅಮಾನವೀಯತೆಯನ್ನು ಅರ್ಥ ಮಾಡ್ಕೊಳ್ಬೇಕಾಗತ್ತೆ. ಅಂದರೆ ನನ್ನ ಒಂದು ಸಾರಾಂಶದಲ್ಲಿ ಹೇಳಬೇಕಾದ್ರೆ, ಆದಾಯವಿಲ್ಲದ 2 ಹೊತ್ತು ಅಥವಾ 3 ಹೊತ್ತು ಪೌಷ್ಟಿಕಾಂಶವನ್ನು ಉಣ್ಣದಂತಹ ಬಡ ಕುಟುಂಬಗಳು 94% GST ತೆರಿಗೆ ಪಾವತಿ ಮಾಡ್ತಾ ಇದ್ದಾರೆ. ಆದರೆ ಕ್ರೂನಿ ಬಂಡವಾಳಶಾಹಿಗಳು 4 ಲಕ್ಷ ಕೋಟಿ, 5 ಲಕ್ಷ ಕೋಟಿ, 10 ಲಕ್ಷ ಕೋಟಿಯಷ್ಟು ಸಂಪತ್ತಿರುವಂತಹ ಕ್ರೂನಿ ಬಂಡವಾಳಶಾಹಿಗಳು ಕೇವಲ 3-4% ಪರೋಕ್ಷ ತೆರಿಗೆ ಮಾಡ್ತಾ ಇದ್ದಾರೆ. ಮತ್ತು ಮಧ್ಯಮ ವರ್ಗ ಒಂದು ವಾರ್ಷಿಕ ಅಥವಾ ಮಾಸಿಕ ಆದಾಯ ಒಂದು ಸುಸ್ಥಿರ ಬದುಕಿಗೆ ಅನುಕೂಲವಾಗುವಂಥ ಇರುವಂಥ ಮಧ್ಯಮ ವರ್ಗ 40% ಪರೋಕ್ಷ ತೆರಿಗೆ ಪಾವತಿ ಮಾಡ್ತಾ ಇದ್ದಾರೆ. ಅಂತಂದರೆ ಇಲ್ಲಿನ ಆರ್ಥಿಕ ವ್ಯವಸ್ಥೆಯಲ್ಲಿರುವಂತಹ ಒಂದು ಅಸಮಾನತೆ ಮತ್ತು ವೈರುಧ್ಯ ಮತ್ತು ಕ್ರೌರ್ಯವನ್ನು ನಾವು ಅರ್ಥ ಮಾಡ್ಕೊಳ್ಬೇಕು. ಇದನ್ನು ಸಹ ನಾವು ಪ್ರಶ್ನೆ ಮಾಡೋಕ್ಕಾಗುತ್ತೆ. ಯಾತಕ್ಕೋಸ್ಕರ ಕ್ರೂನಿ ಬಂಡವಾಳಶಾಹಿಗಳು ಅತಿ ಹೆಚ್ಚು ಪರೋಕ್ಷ ತೆರಿಗೆ ಮಾಡ್ತಾ ಇಲ್ಲ? ಯಾತಕ್ಕೋಸ್ಕರ ಬಡ ಕುಟುಂಬ ಅಥವಾ ಬಡ ಜನರು ಏನಿವತ್ತು ಭಾರತದಲ್ಲಿ 22 ಕೋಟಿ ಜನಸಂಖ್ಯೆ ಬಡ ಜನರಿದೆ ಅಂತ ಹೇಳ್ತಾ ಇದೀವಿ, ಅವರು 64% ತೆರಿಗೆ ಪಾವತಿ ಮಾಡ್ತಾ ಇದ್ದಾರೆ ಅನ್ನೋದು ಬಹಳ ಆತಂಕಕಾರಿಯಾದ ಸಂಗತಿ ಅಂತ ಮತ್ತೆ ಹೇಳಬೇಕಾಗುತ್ತೆ. ಮತ್ತು ಇನ್ನು 3ನೇ ಮುಖ್ಯ ವಿಷಯ ಅಂತಂದರೆ, ಈ ನೇರ ತೆರಿಗೆ, ಪರೋಕ್ಷ ತೆರಿಗೆ ಮತ್ತು ನಡುವಿನ ಏನು ವ್ಯತ್ಯಾಸ ಇದೆ, ಎಷ್ಟೆಷ್ಟು ಅದನ್ನು ಸಂಗ್ರಹ ಆಗ್ತಿದೆ ಅನ್ನೋದನ್ನು ಕಳೆದ 8 ವರ್ಷಗಳ ಅವಧಿಯಲ್ಲಿ ನೋಡೋದಾದರೆ 2024-25 ಹಣಕಾಸು ವರ್ಷದಲ್ಲಿ 22 ಲಕ್ಷದಷ್ಟು GST ತೆರಿಗೆ ಸಂಗ್ರಹ ಆಗಿದೆ ಅಂತ ಹೇಳ್ಬಿಟ್ಟು ಹಣಕಾಸು ಇಲಾಖೆ ಹೇಳ್ತಾ ಇದೆ. ಅಂದರೆ ತಿಂಗಳಿಗೆ ಸರಾಸರಿ 1.84 ಲಕ್ಷ ಕೋಟಿಯಷ್ಟು GST ತೆರಿಗೆ ಸಂಗ್ರಹ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಒಂದು ವಿಷಯ ನಾವಿಲ್ಲಿ ಅರ್ಥ ಮಾಡ್ಕೊಳ್ಬೇಕು, ಇದು ಭಾಳ ಹೆಮ್ಮೆಯಿಂದ ಹೇಳ್ಕೊಂತ ಇದ್ದಾರೆ, ಪತ್ರಿಕೆಗಳಲ್ಲಿ ಕೂಡ ಅದ್ರ ಬಗ್ಗೆ ಹೆಮ್ಮೆಯಿಂದ ಬರಿತಾ ಇದ್ದಾರೆ, GST ಸಂಗ್ರಹ ಹೆಚ್ಚಾಗಿದೆ ಅಂತ ಹೇಳ್ತಾ ಇದ್ದಾರೆ. ಒಂದು ವಿಷಯ ಅರ್ಥ ಮಾಡ್ಕೊಳ್ಬೇಕು, ತೆರಿಗೆ ಸಂಗ್ರಹ ಹೆಚ್ಚಳಾಗಿದೆ ಅಂತಂದರೆ ಕೊಳ್ಳುವ ಸಾಮರ್ಥ್ಯ ಹೆಚ್ಚಳಾಗಿದೆ ಅಂತಲ್ಲ, ಅಥವಾ ಬೇಡಿಕೆ ಹೆಚ್ಚಿದೆ ಅಂತಲ್ಲ, ಅಥವಾ ಜನಸಂಖ್ಯೆಯಲ್ಲಿ ಆದಾಯ ಹೆಚ್ಚಾಗಿದೆ ಹೀಗಾಗಿ ಹೆಚ್ಚಿಗೆ ಕೊಡ್ತಾ ಇದ್ದಾರೆ, ಹೀಗಾಗಿ ಹೆಚ್ಚಿಗೆ ತೆರಿಗೆ ಕಟ್ತಾ ಇದ್ದಾರೆ ಅಂತಲ್ಲ. ಇಲ್ಲಿ GST ತೆರಿಗೆ ಸಂಗ್ರಹ ಹೆಚ್ಚಾಗಿರೋದಕ್ಕೆ ಮುಖ್ಯ ಕಾರಣ ವಸ್ತುಗಳ ಮೇಲಿನ ಬೆಲೆ ಹೆಚ್ಚಾಗ್ತಾ ಇದೆ. 10 ವರ್ಷಗಳ ಹಿಂದೆ ಒಂದು ಪೆನ್ ಅಥವಾ ಯಾವುದೇ ಒಂದು ವಸ್ತುವಿನ ಬೆಲೆ 500 ರೂಪಾಯಿ ಇದ್ರೆ 10 ವರ್ಷಗಳ ನಂತರ ಅದರ ಬೆಲೆ 1,000 ಆಗಿರೋದ ಕಾರಣಕ್ಕೆ ತೆರಿಗೆಯಲ್ಲಿ ಹೆಚ್ಚಳ ಆಗ್ತಾ ಇದೆ ಹೊರತಾಗಿ 10 ವರ್ಷಗಳ ಹಿಂದೆ ಒಬ್ಬ ಭಾರತೀಯ ಪ್ರಜೆಗೆ ಆದಾಯ 20,000 ಇದ್ದು 10 ವರ್ಷಗಳಿಂದ ನಂತರ ಆತನ ಆದಾಯ 20,000 ಇರುವ ಕಾರಣ ಅವರ ಕೊಳ್ಳುವ ಸಾಮರ್ಥ್ಯ ಹೆಚ್ಚಾಗಿಲ್ಲ, ಕೊಳ್ಳುವ ಸಾಮರ್ಥ್ಯ ಕಡಿಮೆ ಆಗಿದೆ. ಆದರೆ ವಸ್ತುಗಳ ಮೇಲಿನ ಬೆಲೆ ಹೆಚ್ಚಾಗಿರುವ ಕಾರಣಕ್ಕೋಸ್ಕರ ತೆರಿಗೆ ಸಂಗ್ರಹ ಹೆಚ್ಚಾಗ್ತಾ ಇದೆ ಅನ್ನೋದನ್ನು ಕೂಡ ನಾವು ಅರ್ಥ ಮಾಡ್ಕೊಳ್ಬೇಕು. ಇಲ್ಲಿ ಕೊಳ್ಳುವ ಸಾಮರ್ಥ್ಯ ಹೆಚ್ಚಾಗಿಲ್ಲ, ಬೇಡಿಕೆ ಹೆಚ್ಚಾಗಿಲ್ಲ, ಆದರೆ ವಸ್ತುಗಳ, ವಾಹನಗಳ ಯಾವುದೇ ರೀತಿ GSTಯನ್ನು ನಾವು ಹೇರುವಂತಹ ಎಲ್ಲ ವಸ್ತುಗಳ ಬೆಲೆ ಹೆಚ್ಚಳದಿಂದ ಮಾತ್ರ ಈ ಸಂಗ್ರಹ ಹೆಚ್ಚಾಗ್ತಾ ಇದೆ. ಇದನ್ನು ಕೂಡ ನಾವು ಗಮನದಲ್ಲಿಟ್ಕೊಳ್ಬೇಕಾಗುತ್ತೆ. ಹೀಗಾಗಿ 2024-25 ಅವಧಿಗೆ 22 ಲಕ್ಷ ಕೋಟಿ GST ತೆರಿಗೆ ಸಂಗ್ರಹ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಇದರ ಸರಾಸರಿ 1.84 ಕೋಟಿಯಷ್ಟು ತಿಂಗಳಿಗೆ ಸಂಗ್ರಹ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಇದರಲ್ಲಿ ಯಾವ ರಾಜ್ಯದಿಂದ ಹೆಚ್ಚು ಬಂದಿದೆ ಅಂತಂದ್ರೆ ಮತ್ತೊಂದು ಚರ್ಚೆ ಆಗುತ್ತೆ. ಕರ್ನಾಟಕದ, ದಕ್ಷಿಣ ಭಾರತದ ರಾಜ್ಯಗಳಿಂದ ಅತಿ ಹೆಚ್ಚು GST ತೆರಿಗೆ ಸಂಗ್ರಹ ಆಗಿದೆ ಕೂಡ ನಾವು ನೋಡ್ತಾ ಇದ್ದೀವಿ. ಆದರೆ ಅವರಿಗೆ ಮರಳಿ ಕೊಡ್ತಿರುವಂಥದ್ದು ತುಂಬ ಕಡಿಮೆ. ಮತ್ತು ಉತ್ತರ ಭಾರತದ ಉತ್ತರ ಪ್ರದೇಶ, ರಾಜಸ್ಥಾನ, ಮಧ್ಯಪ್ರದೇಶ ರಾಜ್ಯಗಳಲ್ಲಿ ಅತಿ ಕಡಿಮೆ GST ತೆರಿಗೆ ಸಂಗ್ರಹ
ಸಂಗ್ರಹ ಆಗಿದೆ, ಆದರೆ ಅವರಿಗೆ ಮರಳಿ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಹಣ ಕೊಡ್ತಾ ಇದ್ದಾರೆ ಅನ್ನುವಂತಹ ಮತ್ತೊಂದು ಅಸಮಾನತೆ ಕೂಡ ನಾವು ನೋಡ್ತಾ ಇದ್ದೀವಿ. ಮತ್ತು ಇದೇ ಸಂದರ್ಭದಲ್ಲಿ 2024-25 ಅವಧಿಯಲ್ಲಿ ನೇರ ತೆರಿಗೆ 22,22.26 ಲಕ್ಷ ಕೋಟಿಯಷ್ಟು ನೇರ ತೆರಿಗೆ ಸಂಗ್ರಹ ಆಗಿದೆ ಅಂತ ಕೇಳ್ಬಿಟ್ಟು ವರದಿಯಾಗಿದೆ. ಇದರಲ್ಲಿ ಕಾರ್ಪೊರೇಟ್ ತೆರಿಗೆ 12.40 ಕೋಟಿಯಷ್ಟು ಕಾರ್ಪೊರೇಟ್ ತೆರಿಗೆ ಆಗಿದೆ ಮತ್ತು ಆದಾಯ ತೆರಿಗೆ 12.90 12.90 ಲ್ಯಾಕ್ಸ್ ಕ್ರೋರ್ಸ್ ಆಫ್ ಆದಾಯ ತೆರಿಗೆ ಆಗಿದೆ. 12.40 ಲಕ್ಷ ಕೋಟಿಯಷ್ಟು ಕಾರ್ಪೊರೇಟ್ ತೆರಿಗೆ ಆಗಿದೆ ಮತ್ತು ಇತರೆ ತೆರಿಗೆಗಳು 3.3 ಲಕ್ಷ ಕೋಟಿಯಷ್ಟಿದೆ. ಅಂದರೆ ನೀವು ಅರ್ಥ ಮಾಡ್ಕೊಳ್ಳಿ, ಆದಾಯ ತೆರಿಗೆ 12.90 ಲಕ್ಷ ಕೋಟಿ ಇದ್ರೆ ಕಾರ್ಪೊರೇಟ್ ತೆರಿಗೆ 12.40 ಅಂದರೆ ಆದಾಯ ತೆರಿಗೆ ಮತ್ತು ಕಾರ್ಪೊರೇಟ್ ತೆರಿಗೆ ನಡುವೆ 0.5 ಲ್ಯಾಕ್ಸ್ ಕೋಟಿ 50,000 ಕೋಟಿಯಷ್ಟು ವ್ಯತ್ಯಾಸವಿದೆ. ಅಂದರೆ 50,000 ಕೋಟಿ ಆದಾಯ ತೆರಿಗೆ 50,000 ಕೋಟಿ ಹೆಚ್ಚಿಗೆ ಬರ್ತಾ ಇದೆ ಕಾರ್ಪೊರೇಟ್ ತೆರಿಗೆಯಿಂದ. ಅಂದರೆ 8 ವರ್ಷಗಳಲ್ಲಿ ಕಾರ್ಪೊರೇಟ್ ತೆರಿಗೆಯ ಪ್ರಮಾಣ ಕಡಿಮೆ ಆಗ್ತಾ ಇದೆ, ನೇರ ಆದಾಯ ತೆರಿಗೆ ಪ್ರಮಾಣ ಹೆಚ್ಚಾಗ್ತಾ ಇದೆ. ಅಂದರೆ ಕ್ರೂನಿ ಬಂಡವಾಳಶಾಹಿಗಳಿಂದ ತೆರಿಗೆ ಪ್ರಮಾಣ ಕಡಿಮೆ ಆಗ್ತಾ ಇದೆ, ಮಧ್ಯಮ ವರ್ಗಗಳಿಂದ ತೆರಿಗೆ ಪ್ರಮಾಣ ಹೆಚ್ಚಾಗ್ತಾ ಇದೆ. ಇನ್ನು 2023-24 ಅವಧಿಯಲ್ಲಿ GST ಸಂಗ್ರಹ 19.8 ಲಕ್ಷ ಕೋಟಿ ಅಂತ ಹೇಳ್ತಾ ಇದ್ದಾರೆ. ಆದರೆ ಅದೇ ಸಂದರ್ಭದಲ್ಲಿ ಡೈರೆಕ್ಟ್ ಟ್ಯಾಕ್ಸ್ 19.60 ಅಂತ ಹೇಳ್ತಾ ಇದ್ದಾರೆ. ಅಂದರೆ ನೋಡಿ, ಈ ಕಳೆದ ವರ್ಷದಲ್ಲಿ ಪರೋಕ್ಷ ತೆರಿಗೆ ಪ್ರಮಾಣ 20,000 ಕೋಟಿ ಹೆಚ್ಚಾಗಿದೆ. ನೇರ ತೆರಿಗೆಗಿಂತ ಪರೋಕ್ಷ ತೆರಿಗೆಯ ಪ್ರಮಾಣ 20,000 ಕೋಟಿ ಹೆಚ್ಚಾಗಿದೆ ಅನ್ನುವುದನ್ನು ಕೂಡ ನಾವು ಇಲ್ಲಿ ಗಮನಿಸಬೇಕಾಗತ್ತೆ. ಅಂದರೆ ಇಲ್ಲಿ ಅಸಮಾನತೆ ಇದೆ ಅಂತ ಅರ್ಥ ಮಾಡ್ಕೊಳ್ಬೇಕು. ನೇರ ತೆರಿಗೆ ಕಡಿಮೆಯಾಗಿ ಪರೋಕ್ಷ ತೆರಿಗೆ ಹೆಚ್ಚಾಗಿದ್ರೆ ಅಸಮಾನತೆ ಇದೆ, ಆರ್ಥಿಕ ಸ್ಥಿತಿ ಉತ್ತಮವಲ್ಲ ಅಂತ ಹೇಳ್ಬೇಕಾಗತ್ತೆ. 2023-24ರಲ್ಲಿ 20,000 ಕೋಟಿ ಪರೋಕ್ಷ ತೆರಿಗೆಯಿಂದ ಹೆಚ್ಚಿಗೆ ಬಂದಿದೆ, ನೇರ ತೆರಿಗೆ ಕಡಿಮೆ ಆಗಿದೆ. ಈ ನೇರ ತೆರಿಗೆ ಕಳೆದ ವರ್ಷದಲ್ಲಿ ಕಾರ್ಪೊರೇಟ್ ಟ್ಯಾಕ್ಸ್ 9 ಲಕ್ಷ ಕೋಟಿ ಇದ್ರೆ ಇನ್ಕಮ್ ಟ್ಯಾಕ್ಸು 10.45 ಲಕ್ಷ ಕೋಟಿ ಇದೆ ಮತ್ತು ಅದರ್ಸು 3.9 ಲಕ್ಷ ಕೋಟಿ ಇದೆ. ಅಂದರೆ ಕಳೆದ ವರ್ಷವೂ ಸಹ ಆದಾಯ ತೆರಿಗೆ ಕಾರ್ಪೊರೇಟ್ ತೆರಿಗೆಗಿಂತ 1.5 ಲಕ್ಷ ಕೋಟಿ ಹೆಚ್ಚಿದೆ. ಮತ್ತೆ ಹೇಳಬೇಕಾಗಿರುವಂಥದ್ದು, ಕ್ರೂನಿ ಕ್ಯಾಪಿಟಲಿಸ್ಟ್ಗಳಿಗಿಂತ ಮಧ್ಯಮ ವರ್ಗ ಅತಿ ಹೆಚ್ಚಿನ ತೆರಿಗೆ ಪಾವತಿ ಮಾಡ್ತಿದ್ದಾರೆ ಅಂತ ಹೇಳಬೇಕಾಗುತ್ತೆ. 2022-23ರಲ್ಲಿ GST ಸಂಗ್ರಹ 18.10 ಲಕ್ಷ ಕೋಟಿ ಅಷ್ಟಿದ್ರೆ ನೇರ ತೆರಿಗೆ 16.63 ಲಕ್ಷ ಕೋಟಿ ಅಷ್ಟಿದೆ. ಅಂದರೆ ಕಳೆದ 2 ವರ್ಷಗಳ ಹಿಂದೆಯೂ ಸಹ ಪರೋಕ್ಷ ತೆರಿಗೆ ನೇರ ತೆರಿಗೆಗಿಂತ 1.5 ಲಕ್ಷ ಕೋಟಿ ಅಂದಾಜು 1 ಲಕ್ಷ ಕೋಟಿ ಅಷ್ಟು ಹೆಚ್ಚಿದೆ. ಅಂದರೆ ಇದು ಕೂಡ ಅಸಮಾನತೆಯ ಲಕ್ಷಣ ಅಂತ ಹೇಳಬೇಕಾಗುತ್ತೆ. ಮತ್ತು ಈ ನೇರ ತೆರಿಗೆಯಲ್ಲಿ ಕಾರ್ಪೊರೇಟ್ ತೆರಿಗೆ 8.25 ಲಕ್ಷ ಕೋಟಿ ಅಷ್ಟಿದ್ರೆ ಇನ್ಕಮ್ ಟ್ಯಾಕ್ಸ್ನ ಪ್ರಮಾಣ 8.33 ಲಕ್ಷ ಕೋಟಿ ಅಷ್ಟಿದೆ ಮತ್ತು ಇತರೆ ತೆರಿಗೆಗಳ ಪ್ರಮಾಣ 4.54 ಲಕ್ಷ ಕೋಟಿ ಅಷ್ಟಿದೆ. ಇನ್ನು 2021-22ರ ಅವಧಿಯಲ್ಲಿ GST ಗಳಿಕೆ 14.83 ಲಕ್ಷ ಕೋಟಿ ಅಷ್ಟಿದ್ರೆ ನೇರ ತೆರಿಗೆಯ ಗಳಿಕೆ 14.12 ಲಕ್ಷ ಕೋಟಿ ಅಷ್ಟಿದೆ. ಅದರಲ್ಲಿ ಕಾರ್ಪೊರೇಟ್ ತೆರಿಗೆಯ ಪ್ರಮಾಣ 7.12 ಲಕ್ಷ ಕೋಟಿ ಅಷ್ಟಿದ್ರೆ ನೇರ ತೆರಿಗೆಯ ಪ್ರಮಾಣ 6.93 ಲಕ್ಷ ಕೋಟಿ ಅಷ್ಟಿದೆ ಮತ್ತು ಇತರೆ ತೆರಿಗೆಯ ಪ್ರಮಾಣ 3.78 ಕೋಟಿ ಅಷ್ಟಿದೆ. ಅದೇ ರೀತಿ 2020-21ರಲ್ಲಿ GST 11.36 ಲಕ್ಷ ಕೋಟಿ ಅಷ್ಟಿದ್ರೆ ಕಾರ್ಪೊರೇಟ್ ತೆರಿಗೆಯ ಪ್ರಮಾಣ 4.57, ನೇರ ತೆರಿಗೆ ಪ್ರಮಾಣ 4.87 ಲಕ್ಷ ಕೋಟಿ ಅಷ್ಟಿದೆ. ಆದಾಯ ತೆರಿಗೆ ಪ್ರಮಾಣ ನೇರ ತೆರಿಗೆ ಪ್ರಮಾಣ 9.47 ಲಕ್ಷ ಕೋಟಿ ಅಷ್ಟಿದೆ ಎನ್ನುವುದನ್ನು ನಾವು ಒಂದು ಸ್ಥೂಲವಾಗಿ ಹೇಳಬೇಕಾಗತ್ತೆ. ಇದರ ಉದ್ದೇಶವೇ ಹೇಗೆ ಹಂತ ಹಂತವಾಗಿ ಕಾರ್ಪೊರೇಟ್ ತೆರಿಗೆಯ ಪ್ರಮಾಣ ಆದಾಯ ತೆರಿಗೆಗಿಂತ ಕಡಿಮೆ ಆಗ್ತಾ ಇದೆ ಎನ್ನುವುದನ್ನು ಅರ್ಥ ಮಾಡ್ಕೊಳ್ಬೇಕು. ಉದಾಹರಣೆಗೆ 2017-18ರಲ್ಲಿ ಏನು GST ಬಂತು, ಆಗಿನ್ನೂ ಕಾರ್ಪೊರೇಟ್ ಟ್ಯಾಕ್ಸ್ 30%ಇತ್ತು. ಆಗ ಕಾರ್ಪೊರೇಟ್ ತೆರಿಗೆಯಿಂದ 5.71 ಲಕ್ಷ ಕೋಟಿ ಬರ್ತಾ ಇತ್ತು ಮತ್ತು ಆದಾಯ ತೆರಿಗೆಯಿಂದ 4.20 ಲಕ್ಷ ಕೋಟಿಯಷ್ಟು ಬರ್ತಾ ಇತ್ತು. ಅಂದರೆ ಆಗ ಕಾರ್ಪೊರೇಟ್ ತೆರಿಗೆ 1.2 ಲಕ್ಷ ಕೋಟಿಯಷ್ಟು ಹೆಚ್ಚಾಗಿತ್ತು. ಯಾವಾಗ ಕಾರ್ಪೊರೇಟ್ ತೆರಿಗೆಯನ್ನು 8% ಕಾರ್ಪೊರೇಟ್ ತೆರಿಗೆಯನ್ನು ಕಡಿಮೆಗೊಳಿಸಿ 2019ರ ನಂತರ 2020ರಲ್ಲಿ ಕಾರ್ಪೊರೇಟ್ ತೆರಿಗೆಯ ಪ್ರಮಾಣ 4.57 ಲಕ್ಷ ಕೋಟಿ ಆಯಿತು. ನೇರ ತೆರಿಗೆಯ ಪ್ರಮಾಣ ಆದಾಯ ತೆರಿಗೆಯ ಪ್ರಮಾಣ 4.87 ಲಕ್ಷ ಕೋಟಿ ಆಯಿತು. ಅಂದರೆ ಕಾರ್ಪೊರೇಟ್ ಟ್ಯಾಕ್ಸನ್ನು ಕಡಿಮೆ ಮಾಡಿದ ಮರು ವರ್ಷವೇ 30,000 ಕೋಟಿಯಷ್ಟು ಕಾರ್ಪೊರೇಟ್ ಟ್ಯಾಕ್ಸ್ನ ಸಂಗ್ರಹ ಕಡಿಮೆ ಆಯಿತು. ಇದೇ ರೀತಿ 2023-24ರ ಅವಧಿಗೆ ಹೋಲಿಸಿದಾಗ ಕಾರ್ಪೊರೇಟ್ ತೆರಿಗೆಯ ಪ್ರಮಾಣ 9.1 ಲಕ್ಷ ಕೋಟಿ ಇದ್ರೆ ನೇರ ಆದಾಯ ತೆರಿಗೆ ಪ್ರಮಾಣ 10.45 ಲಕ್ಷ ಕೋಟಿ ಇದ್ರೆ ಹತ್ತತ್ರ 1.5 ಲಕ್ಷ ಕೋಟಿ ಆದಾಯ ತೆರಿಗೆ ಪ್ರಮಾಣ ಹೆಚ್ಚಾಗಿರೋದನ್ನು ಕೂಡ ನಾವು ನೋಡ್ತಾ ಇದ್ದೀವಿ. ಅಂದರೆ ಈ ರೀತಿಯ ಅಸಮಾನತೆಗಳಿದ್ದಾವೆ. ಇಂತಹ ಅಸಮಾನತೆಗಳನ್ನ ನಾವು ಮುಂದುವರ್ಸ್ಕೊಂಡ್ಬಿಟ್ಟು GSTಯಲ್ಲಿ ರಾಷ್ಟ್ರಲೈಸೇಷನ್ ಮಾಡಿದೀವಿ, 2 ತೆರಿಗೆಗಳಿಗೆ ಹಂತಕ್ಕೆ ನಿಲ್ಲಿಸ್ತೀವಿ ಅಂತ
ಅಂತಂದರೆ ಅದು ಅಂತಹ ದೊಡ್ಡ ಮಟ್ಟದ ಬದಲಾವಣೆಗೆ ಕಾರಣ ಆಗೋದಿಲ್ಲ. ಈಗಿರುವ ವ್ಯವಸ್ಥೆಗಿಂತ ಕೊಂಚ ಉತ್ತಮ ವ್ಯವಸ್ಥೆ ಅಂತ ಹೇಳ್ಬೋದೇ ಹೊರತಾಗಿ, ಆದರೆ ದೊಡ್ಡ ಮಟ್ಟದ ಆರ್ಥಿಕ ಸುಧಾರಣೆ ಅಂತ ನಾವು ಕರಿತಾ ಇದ್ದೀವಿ, ಅದಕ್ಕೆ ಅದು ಎಲ್ಲಿಯೂ ಸಹಕಾರಿ ಆಗೋದಿಲ್ಲ. ಮತ್ತು ಕ್ರೂನಿ ಕ್ಯಾಪ್ಟರ್ಸ್ನೇ ಕರಿತಾ ಇದ್ದೀವಿ, ಅವರು ಈ ಆರ್ಥಿಕ ನೀತಿಯಿಂದ ಅತಿ ಹೆಚ್ಚು ಲಾಭ ಪಡ್ಕೊಳ್ತಾನೆ ಹೋಗ್ತಾರೆ. ಮಧ್ಯಮ ವರ್ಗ ಅತಿ ಹೆಚ್ಚಿನ ತೆರಿಗೆ ಪಾವತಿಸ್ತಾ ಹೋಗ್ತಾರೆ, ನೇರ ತೆರಿಗೆ ಸಂಬಂಧಪಟ್ಟಂತೆ. ಇನ್ನು ಪರೋಕ್ಷ ತೆರಿಗೆಗೆ ಸಂಬಂಧಪಟ್ಟಂತೆ 2 ಸ್ಲಾಬ್ ಬಂದರೂ ಸಹ ಮತ್ತೆ 50% ಕೆಳ ವರ್ಗಗಳು ಅತಿ ಹೆಚ್ಚಿನ ತೆರಿಗೆ ಪಾವತಿಸುವಂತಹ ಒಂದು ವೈರುಧ್ಯ ಅಮಾನವೀಯತೆ ವ್ಯವಸ್ಥೆ ಹೀಗೆ ಮುಂದುವರಿಯುತ್ತೆ. ಈ ಎಲ್ಲ ಕಾರಣಗಳಿಗೆ ನಾವು ಒತ್ತಾಯಿಸಬೇಕಾಗುವಂಥದ್ದು ಈ ಅಸಮಾನತೆಯನ್ನೇ ಕಡಿಮೆ ಮಾಡಿ ನೇರ ತೆರಿಗೆ ಪ್ರಮಾಣ ಪರೋಕ್ಷ ತೆರಿಗೆ ಪ್ರಮಾಣಕ್ಕಂತ ಹೆಚ್ಚಿರುವಂತೆ ನೋಡ್ಕೊಳ್ಬೇಕು. ಮತ್ತು ಅತಿ ಶ್ರೀಮಂತರಿಗೆ 2% ಸಂಪತ್ತು ತೆರಿಗೆಯನ್ನು ವಿಧಿಸಬೇಕು. ಮತ್ತು ಕಾರ್ಪೊರೇಟ್ ತೆರಿಗೆಯನ್ನು ಮತ್ತೆ ಮರಳಿ 30% ಹೆಚ್ಚಿಸಬೇಕು ಅಂತ ನಾವು ಮತ್ತೆ ಒತ್ತಾಯ ಮಾಡಬೇಕಾಗಿದೆ. ನಮಸ್ಕಾರ.